ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾ ಎದಕ್ಕೆ ಬಂದೇನಪ್ಪ ಅಂದ್ರೆ ಟಾಕ್ಸಿಕ್ ಬಗ್ಗೆ ನಾನು ನೇರವಾಗಿ ರಿವ್ಯೂವನ್ನು ಕೊಡಕ್ಕೆ ಬಂದೀನಿ. ಯಾಕಂದ್ರೆ ನಿನ್ನಿಂದ ನೋಡಾದ ನನಗೂ ಸಾಕಾತು ನೋಡಿ ಏನು ನೆಗೆಟಿವ್ ಕಮೆಂಟ್ಗಳನ್ನು ಹಾಕಾಗತ್ತೀರಿ, ಏನು ನೆಗೆಟಿವ್ ಮಾಡಾಕತ್ತೀರಿ. ಅದು ತಬಾಯಿ ಅನ್ನೋದು ಏಟ್ ಬೇಕು ಅಷ್ಟೇ ಐತೆ ಪಿಕ್ಚರ್ನಾಗ. ಪೂರ ಪಿಕ್ಚರ್ ಹೋಗಿ ನೋಡ್ರಿ ಗೊತ್ತಾಗತ್ತೆ ನಿಮ್ಗೆ. ಯಪ್ಪ ಸಾಕಾತು. ಅರ್ಧ ಮುರ್ಧ ಕನ್ನಡ ಕಲ್ತಿರ್ತಾವ ಬಂದು ಪಿಕ್ಚರ್ ನೋಡ್ತಾವೆ ಹೋಗಿ. ಬಟ್ ಕನ್ನಡಿಗರಂದ್ರೆ ಆಯ್ ಬರೋದಿಲ್ಲ. ಈ ಟೈಪ್ ಮಾಡಾತ್ತೀರಿ ನೀವು, ಹೌದಿಲ್ಲ? ನಾನು ನಿನ್ನೆ ನೋಡಿದೆ, ಸಾಕಾತು ಮರೆ. ಅಲ್ಲ, ಒಂದು ಕನ್ನಡಿಗರ ಚಿತ್ರವನ್ನು ಬೆಳೆಸ್ಬೇಕು, ಹೊರತಾಗಿ ತುಳಿಬಾರ್ದು ಯಾವಾಗಲೂ. ಹೌದಾ? ನಿಮ್ಮ ಕಡೆ ಆದ್ರೆ ನೋಡ್ಬೇಕು, ಇಲ್ಲಾಂದ್ರೆ ಬಿಡ್ಬೇಕು. ಕೆಟ್ಟ ಕಮೆಂಟ್ಗಳನ್ನು ಹಾಕೋದು ಒಂಥರ ಸರಿ ಇಲ್ಲ ಅನ್ನೋದು, ಆ ಥರ ಮಾಡಬಾರ್ದು. ಯಾಕಂದ್ರೆ ಫಸ್ಟ್ ಕ್ಲಾಸ್ ಐತೆ ಮೂವಿ. ಇದನ್ನು ನಮ್ಮ ಕಾಂತಾರ KGF ಅಂತಂದು ನೋಡಕ್ಕೆ ಹೋಗ್ಬೇಡ್ರಿ. ಒಂದು ಹಾಲಿವುಡ್ ಮೂವಿಗೆ ಒಂದು ಟಕ್ಕರ್ ಕೊಡುವಂಥ ಮೂವಿ ಇದು. ಹೌದಾ? ಈಗೆಲ್ಲ ನೋಡ್ತಿರಲ್ಲ, ಇವು ಸ್ಪೈಡರ್ ಮ್ಯಾನ್ ನೋಡ್ತೀರಿ, ಅವು ನೋಡ್ತೀರಿ, ಇವು ನೋಡ್ತೀರಿ. ಅಂಥ ಪಿಕ್ಚರ್ ಆದಂಥ ಮೂವಿ ಇದು. ಆ ಲೆವೆಲ್ ಒಳಗೆ ಥಿಂಕ್ ಮಾಡಿ ಅದ್ರ ಒಂದು ಸ್ಟೋರಿ ಒಳ್ಳೆ ಕಂಟೆಂಟನ್ನು ಕೊಟ್ಟಾರ ಅದ್ರೊಳಗೆ. ನೀವು ಬರೀ ಅವು ಆ ಸೀನ್ ಅದಾವು, ಈ ಸೀನ್ ಅದಾವು ಅಂತಂದು ಬರೀ ಫೇಸ್ಬುಕ್ ಒಳಗಾತು, ಇನ್ಸ್ಟಾದೊಳಗಾತು ಅವ್ನು ವೀಡಿಯೋ ಮಾಡೋದು ಹಾಕೋದು. ಒಟ್ಟು ನಮ್ಮದು ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋದು ನಿಮಗಿಲ್ಲ. ಆ ಟೈಪ್ ಮಾಡಾಕತ್ತೀರಿ ಕೆಲವೊಂದಿಷ್ಟು ಮಂದಿ. ಅದಕ್ಕಂತ ಹುಟ್ಟಿರ್ತಾರಲ್ಲ ಒಂದಿಷ್ಟು ಮಂದಿ, ಹೌದಲ್ಲ? ಒಂದು ನಿಯತ್ತಾಗಿ ಒಂದು ಪ್ರಾಂಪ್ಟ್ ಇರುವಂಥದ್ದು, ಒಂದು ಚೆನ್ನಾಗಿರುವಂಥ ಕಂಟೆಂಟ್ ಇಟ್ಕೊಂಡು ಒಂದು ಮೂವಿ ಮಾಡಿರ್ತಾರೆ. ಹೌದಾ? ಯಾವುದೋ ಒಂದು ಕಾಪಿ ಹೊಡೆದು ಮಾಡಿರೋದಿಲ್ಲ. ಒಂದು ಕತೆಗಳೇ ಇರ್ತಾವೆ. ಒಬ್ಬೊಬ್ರಿಗೆ ಕತೆಗಳು ಇಷ್ಟ ಹಾಕೋ, ಒಬ್ಬೊಬ್ರಿಗೆ ಕತೆಗಳು ಇಷ್ಟ ಆಗೋದಿಲ್ಲ. ಇನ್ನು ನನಗಿಷ್ಟ ಆದಂಗೆ ಇನ್ನೊಬ್ರಿಗೆ ಇಷ್ಟ ಆಗೋದಿಲ್ಲ, ಇನ್ನೊಬ್ರಿಗೆ ಇಷ್ಟ ಆದಂಗೆ ನನಗಿಷ್ಟ ಆಗೋದಿಲ್ಲ. ಹೀಗಾಗಿ ಆ ಮೂವಿ ಒಂದು ಸ್ಟ್ರಾಂಗ್ ಇರುವಂಥ ಮೂವಿ ಅದು. 4 ವರ್ಷ ಕಷ್ಟಪಟ್ಟು ಮಾಡಿ, ಹೌದಲ್ಲ? ಅದನ್ನು ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಕೆಡಿಸೋದ್ರಾಗ ಏನೈತೆ ಹರ್ಕತ್ತು? ಫಸ್ಟ್ ಕ್ಲಾಸ್ ಮೂವಿ, 100% ಮೂವಿ ಅದು. 100% ವರ್ತ್ ಇರುವಂಥ ಮೂವಿ. 200-400 ರೂಪಾಯಿ ಟಿಕೆಟ್ ಕೊಟ್ಟೋದಲ್ಲ, ಫಸ್ಟ್ ಕ್ಲಾಸ್ ಮೂವಿ ಐತೆ ಅದು. ಏನೋ ಒಂದು ಸಣ್ಣ ಪುಟ್ಟ ತಪ್ಪುಗಳಾಗಿರ್ತಾವೆ, ಹೌದಾ? ಹಂಗಂತಂದು ನೀವು ಆ ಪಿಕ್ಚರನ್ನು ಹೀಯಾಳಿಸೋದು ಎಷ್ಟು ಸರಿ? ಕೆಲವೊಂದಿಷ್ಟು ಮಂದಿ ನಿನ್ನೆ ರಿವ್ಯೂ ನೋಡಾತಿದ್ದೇವೆ ನಾವು. ಬರೀ ಅದು ಗಜಮ ಅಲ್ಲಪ್ಪ. ಎಷ್ಟು ಪಿಕ್ಚರ್, ಇಂಗ್ಲೀಷ್ ಪಿಕ್ಚರ್ ನೋಡ್ತೀರಿ, ಹಾಲಿವುಡ್ ಮೂವಿ, ಅದ್ರೊಳಗೆ ಏನು ಇರೋದಿಲ್ಲ. ಅದಕ್ಕೆ 18 ವರ್ಷದ ಮೇಲೆ ನೋಡ್ಬೇಡ ಅಂತ ಹೇಳ್ಯಾರಿಲ್ಲ ನಮ್ಗೆ. ಅದ್ರೊಳಗೆ ಹೋದವ್ರು ಯಾಕೆ ನೋಡಕ್ಕೆ ಹೋದ್ರಿ ನೀವು? ಹಿಂಗೆ ಅದು ಪಿಕ್ಚರ್ ಬೆಳೆಸುವಂಥ ಕೆಲಸ ಮಾಡ್ಬೇಕು, ಹೊರತಾಗಿ ತುಳಿಯುವಂಥ ಕೆಲಸ ಮಾಡ್ಬೇಕು. ಅಂದ್ರೆ ಒಂದು ಇದು ಎಲ್ಲಿ ಬೆಳೆದು ಬಿಡ್ತಾನ, ನಮ್ಮ ಇಡೀ ಇಂಡಿಯಾದೊಳಗೆ ಎಲ್ಲಿ ಹೆಸರು ಮಾಡಿಬಿಡ್ತಾನ ಅನ್ನೋದು ನಿಮ್ಮ ತಲೆಯಾಗಿರ್ಬೋದು, ಹೌದಲ್ಲ? ಅವರು ಎಲ್ಲಿ ಚಿತ್ರರಂಗನ ಎಲ್ಲಿ ದೊಡ್ಡ ಲೆವೆಲಿಗೆ ಒಯ್ದಾರ ರೀ, ಹೌದಾ? ಒಂದು KGF 1, KGF 2 ಇಂಥ ಎಲ್ಲೇ ಒಯ್ದಾರ. ಅದನ್ನು ನೀವು ಉಳಿಸ್ಕೋಬೇಕು ಅನ್ನೋದಿಲ್ಲ ನಮ್ಮ ಕನ್ನಡಿಗರಿಗೆ. ಯಾರೋ ಒಬ್ಬ ಇದನ್ನು ಮಾಡ್ತಾನಂತಂದು ರಿವ್ಯೂ ಕೊಡೋದು, ಹೊರಗಡೆ ಬಂದು ಯಾರೋ ಒಬ್ಬರು ಇನ್ಫ್ಲುಯೆನ್ಸರ್ ವೀಡಿಯೋ ಮಾಡ್ತಾನಂತಂದು ಅವಂಗೆ ಬಂದು ರಾಂಗ್. ನಿಮ್ಮ ಸ್ವಂತ ಬುದ್ಧಿ ಉಪಯೋಗಿಸ್ಕೊರಿ, ಸ್ವಂತ ರಿವ್ಯೂಗಳನ್ನು ಕೊಡ್ರಿ, ಹೌದಾ? ಅದನ್ನು ಬಿಟ್ಟು ಹಿಂಗೈತಿ ಅಂತಂದು ಅಲ್ಲ. ಒಂದು ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ನೀವು ರಿವ್ಯೂಗಳನ್ನು ಕೊಡ್ರಿ, ಹೌದಾ? ನಾನು ನೋಡಿದೆ ಪಿಕ್ಚರ್, ನನಗನ್ನಿಸ್ತು 100% ಓಕೆ ಐತಪ್ಪ ಅಂತ. ಎಲ್ಲೋ ಸಣ್ಣ ಪುಟ್ಟ ತಪ್ಪುಗಳಾಗಿರ್ತಾವೆ, ಹೌದಾ? ಸ್ಟೋರಿ ಹೆಂಗಿರ್ಬೇಕು ಅಂದ್ರೆ ನೀವು ಯಾವ ಲೆವೆಲ್ ಥಿಂಕ್ ಮಾಡತ್ತೀರಿ ಅಂದ್ರೆ, ಎಲ್ಲ ನಮಗೆ ಕನ್ನಡ ಚಿತ್ರಗಳು ಮೊದಲಿಂದ ಹೆಂಗೆ ಮಾಡ್ಕೋತ ಬಂದಿರ್ತಾರೆ ನೋಡಿ, ಹಂಗೆ ಇರ್ಬೇಕಂತ ನೀವು ವಿಚಾರ ಮಾಡತ್ತೀರಿ. ಅಂದ್ರೆ ಫೈಟ್ ಸೀನ್ಗಳದಾವು, ಆ್ಯಕ್ಷನ್ಗಳದಾವು, ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ನಮ್ಮ ಕನ್ನಡಿಗರ ಮಾಡ್ಯಾರ ರವಿ ಬಸ್ರೂರವರು. ಇದನ್ನೆಲ್ಲ ಬಿಟ್ಟು ನೀವು ನೆಗೆಟಿವ್ ಥಿಂಕ್ಗಳನ್ನು, ನೆಗೆಟಿವ್ ಕಮೆಂಟ್ಗಳನ್ನು ಹಾಕೋತೋದ್ರೆ ನಮ್ಮ ಕನ್ನಡ ಚಿತ್ರರಂಗ ಯಾವಾಗ ಬೆಳಿಬೇಕು? ಹೌದಲ್ಲ? ನನಗಂತರೂ ಸ್ಟಾರ್ಟಿಂಗಿಂದ ಫಸ್ಟ್ ಹಾಫ್ ಆಗಿರ್ಬೋದು, ಸೆಕೆಂಡ್ ಹಾಫ್ ಆಗಿರ್ಬೋದು, ಎಲ್ಲ ಅಲ್ಟಿಮೇಟ್ ಇತ್ತು. ಅದೇನೋ ಒಂದು ಸ್ವಲ್ಪ ಅಶ್ಲೀಲವಾಗಿ, ಅಂದ್ರೇನು ಪೂರ ಏನು ಅಶ್ಲೀಲ ಅಂತಲ್ಲ, ಆ ಚಿತ್ರಕ್ಕೆ ಏನು ಬೇಕು ಅದನ್ನು ತೋರಿಸ್ಯಾರ. ಅದನ್ನೇ ನೀವು ಬಿಟ್ಟು ಅದನ್ನು ಮೇನ್ ಹೈಲೈಟ್ ಮಾಡಿಕೊಂಡು ತೋರಿಸೋದ್ರಿಂದ ಒಂದು ಆದಂಥ ಒಂದು ಇಮೇಜ್ ಹಾಳಾಗುತ್ತಲ್ಲ, ಹೌದಲ್ಲ? ವಿಚಾರ ಮಾಡಿರಿ. ಯಾಕಂದ್ರೆ ಒಂದು ಕನ್ನಡ ಚಿತ್ರರಂಗ ಅನ್ನೋದು ಬೆಳಿಬೇಕು. ಒಂದು ಇಂಡಿಯಾ ಒಳಗೆ ನಮ್ಮದೇ ಹೆಸರು ಮಾಡಿಗಿಡಿತಂತಂದು ಕೆಲವೊಂದಿಷ್ಟು ಇರ್ತಾವೆ ನಾಯಿಗಳು, ಬೊಗಳ್ತಿರ್ತಾವೆ. ಅವಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ್ರಿ. ಎಲ್ಲ ಕನ್ನಡ
ಪ್ರೇಕ್ಷಕರು ಹೋಗಿ ಪಿಕ್ಚರ್ ನೋಡ್ರಿ, ಹಂಗೈತಿ ಹಿಂಗೈತಿ ಬೇರೆದವ್ರು ನೋಡಿ ನಮಗೆ ಹೇಳ್ತಿರ್ತಾರೆ. ನಮಗೂ ಹೇಳಿದ್ರು, ನಿನ್ನೆ ಬಂದು ಹೇಳಿದ್ರು ನೋಡಿ ಬಂದು. ನಾವು ತೆರಿಗೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಹೇಳ, ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು, ಕನ್ನಡಿಗರು ಬೆಳಿಬೇಕು. ಹೀಗಾಗಿ ನಿಮಗೇನು ಹೇಳತ್ತೀವಿ ಅಂದ್ರೆ, ಒಂದು ಪಿಕ್ಚರ್ ಮೂಡಿ ಮಾಡ್ಯಾರ, ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಟ್ಟು ಪಿಕ್ಚರ್ ನೋಡಿರಿ. ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಪಿಕ್ಚರ್ ಹೋಗಿ ನೋಡಿರಿ. ನೀವು ಪೂರ ನೋಡಿದ ಮೇಲೆ ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತಾಗುತ್ತೆ. ಹೌದಾ, ನಮಗಂತೂ 100% ಇಷ್ಟ ಆಗೈತಿ. ಇನ್ನೊಂದು ಏನಪ್ಪ ಅಂದ್ರೆ, ಆಲ್ರೆಡಿ ಆ ಪಿಕ್ಚರ್ಗಳನ್ನು ಪಬ್ಲಿಕ್ ಮಾಡ್ತಿರ್ತಾರೆ. ಯಾವ ಥರ ಪಬ್ಲಿಕ್ ಅಂದರೆ, ಪ್ರತಿಯೊಂದು ರಾಮದಾರ್ ನೋಡಿದೆ ನಾನು. ದಯಮಾಡಿ ಅವೆಲ್ಲ ಪೇಜ್ ಕ್ಲೋಸ್ ಮಾಡಿಸ್ರಿ. ಹಾಂ, ಪ್ರೊಡಕ್ಷನ್ನಿಗೆ ನೋಡ್ತಿರಲಿ ವಿಡಿಯೋ ಗೊತ್ತಿಲ್ಲ, ದಯಮಾಡಿ ಅವನ್ನ ಕ್ಲೋಸ್ ಮಾಡಿಸ್ರಿ. ಕನ್ನಡ ಅಲ್ಲ, ಎಲ್ಲ ಚಿತ್ರರಂಗನ ಹಾಳು ಮಾಡಿಬಿಟ್ಟತಿ. ಎಲ್ಲ ಕಡೆ ಬಿಟ್ಬಿಡ್ತಾರೆ. ಬ್ಯಾನ್ ಮಾಡ್ಬೇಕು. ಸ್ವಚ್ಛ ಅದು ನೋಡೋಣ ಹಾಕ್ತಾರ. ಮೂವಿ ಬರುತ್ತೆ, 2 ದಿವ್ಸಕ್ಕೆ ಮೂವಿ ಬರುತ್ತೆ. ಹಾಂ, ಅದನ್ನೆಲ್ಲ ದಯಮಾಡಿ ಬ್ಯಾನ್ ಮಾಡಿಸ್ರಿ. ಹಿಂಗತೆ ಆದ್ರೆ ಚಿತ್ರರಂಗ ಅಲ್ಲ, ನೀವು ರೊಕ್ಕ ಇನ್ವೆಸ್ಟ್ ಮಾಡಿ ಉರ್ಲಾಕೊಂಡು ಹೋಗ್ತೀರಿ. ನಿಜವಾಗ್ಲೂ ಹೇಳ್ತೀನಿ ನಾನು, ನಂದು ಒಪಿನಿಯನ್ ಇದು. ದಯಮಾಡಿ ತೆಗೆಸ್ರಿ, ಎಲ್ಲ ಬ್ಯಾನ್ ಮಾಡಿಸ್ರಿ. ಎಲ್ಲ ಬ್ಯಾನ್ ಮಾಡಿಸ್ರಿ. ಅಂದ್ರೆ ಜನ ಬಂದು ಚಿತ್ರರಂಗಕ್ಕೆ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಬ್ಬರು ಬಂದು ನಿಮಗೆ ಸಪೋರ್ಟ್ ಮಾಡಿ ಚಿತ್ರರಂಗದೊಳಗೆ ನೋಡಿ ಹೋಗ್ತಾರೆ. ಅದು ಬಿಡ್ತೀರಿ, ಅವನ್ನೆಲ್ಲ ಮಾಡಿಸ್ರಿ. ಎಲ್ಲೆಲ್ಲ ಎಂತೆಂಥ ದುಡ್ಡು ಖರ್ಚು ಮಾಡ್ತೀರಿ ಅವನ್ನೆಲ್ಲ ತೆಗೆಸ್ರಿ. ಎಲ್ಲ ಮೂವಿಗಳನ್ನು ಪಬ್ಲಿಕ್ ಮಾಡ್ತಾಯಿದ್ದಾರೆ. ಕೆಲವೊಂದಿಷ್ಟು ಮೂವಿಗಳು ಆಲ್ರೆಡಿ ರಿಲೀಸ್ ಆಗಿರ್ತಾವೆ, ಇವತ್ತು ನಾಳೆ ಬಂದುಬಿಡ್ತಾವೆ. ಹಿಂಗಾದ್ರೆ ಪಿಕ್ಚರ್ ಹೆಂಗೆ ಓಡ್ಬೇಕು? ಪಿಕ್ಚರ್ ಹೆಂಗೆ ಓಡ್ಬೇಕು? ನೀವು ಖರ್ಚು ಮಾಡಿದ್ದಕ್ಕೆ ಏನು ಬರುತ್ತೆ ಬೆಲೆ? ದಯಮಾಡಿ ಅವನ್ನೆಲ್ಲ ಕ್ಲೋಸ್ ಮಾಡಿಸ್ರಿ. ಪಾರ್ಟ್ 1 ಪಾರ್ಟ್ 2 ಅಂತಂದು ಇಡೀ ಪಿಕ್ಚರ್ ಹಾಕಾಕತ್ತಾರೆ. ಇದು ಟಾಕ್ಸಿಕ್ದ ನೋಡಿದೆ ನಾನು ಯಾವುದೋ ಒಂದು ಪೇಜ್ ಒಳಗೆ. ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಪಾರ್ಟ್ 4 ಅಂತಂದು ಇಡೀ ಪಿಕ್ಚರ ಹಾಕಾಕತ್ತಾರೆ. ದಯಮಾಡಿ ಅವನ್ನೆಲ್ಲ ಕ್ಲೋಸ್ ಮಾಡಿಸ್ರಿ. ಯಾವುದೋ ಒಂದು ಯೂಟ್ಯೂಬ್ ಚಾನಲ್ನಾಗ ಒಂದು ಪೇಜ್ ಓಪನ್ ಮಾಡಿ ನಾವು ಜಡ್ಜ್ ಕೈ ಬಿಟ್ಬಿಟ್ರೆ 10 ನಿಮಿಷದ ವೀಡಿಯೋನ, ಮೇನ್ ಫೈಟ್ ಸೀನ. ದಯಮಾಡಿ ಅವನ್ನೆಲ್ಲ ತೆಗೆಸ್ರಿ. ಹಿಂಗಾದ್ರೆ ಚಿತ್ರರಂಗನೂ ಬೆಳೆಯೋದಿಲ್ಲ, ಯಾವ ಚಿತ್ರರಂಗನೂ ಬೆಳೆಯೋದಿಲ್ಲ. ನಿರ್ಮಾಪಕರು ಉರ್ಲಾಕೊಂಡು ಸಾಯ್ತಾರೆ. ನಮಸ್ಕಾರ.